ಇಲ್ಲಿ ನಮ್ಮ ಮನೆ ಹತ್ರ ನೋಡಿ ಗಣೇಶನೆಲ್ಲನೂ ಮಾರೋದಕ್ಕೆ ಅಂದ್ಬಿಟ್ಟು ಶಾಪ್ಗೆ ತಂದಿಟ್ಟಿದ್ದಾರೆ. 1 ವರ್ಷ ಆದ್ಮೇಲೆ ಮತ್ತೆ ಇಲ್ಲಿ ಹುಡ್ಕೊಂಡ್ ಬಂದಿದ್ದೆ ನೋಡಿ ಗೈಸ್. ನ್ಯೂ ಬೈಕ್ ಇದು. ಸೂ ಫ್ರಮ್ ಸೋ ಅಂತಂದ್ರೆ ಏನ್ ಹೇಳೋ, ಆ ಮೂವಿಲಿ ಹೇಳಿದ್ರು. ಸುರಕ್ಷಾ ಫ್ರಮ್ ಸೋಮೇಶ್ವರ. ಸುಲೋಚನಾ ಫ್ರಮ್ ಸೋಮೇಶ್ವರ, ಸುರಕ್ಷಾ ಅಲ್ಲ. ಅವನಿಗೆ ಹುಡುಗಿನ ಸ್ವಲ್ಪ ಮುಜುಗರ. ಎಂತದೂ ಇಲ್ಲ ಬರೀ ಡವು. ನಾನು ವಿಡಿಯೋ ಮಾಡಕ್ಕೆ ಎತ್ತಿರೇಸಕ್ಕೆ ಇವನು ಹಿಂಗ್ ನಗಾಡ್ತಾನೆ ಅಂದ್ರೆ ನನ್ಗೆ ಮಾಡೋದೇ ಬೇಡ ವಿಡಿಯೋ ಅಂತ ಅನ್ಸ್ಬಿಡುತ್ತೆ. ಇವರೇ ನೋಡಿ, ಇವನೇ ಲೇಟಾಗಿ ಬಂದಿದ್ದು. ಮೂವಿಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದೇ ಇಲ್ಲ ನೋಡಿ. ಕೀರ್ತಿಶ್ ನಿನ್ನ ಮೆಂಟ್ಲು ಅನ್ನೋದು ಇದಕ್ಕೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಿನ್ನ ಝೂಮ್ ಮಾಡಿ ತೋರಿಸ್ತೀನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೋ ಹೇಳಿದ್ರು ಅವ್ರು ಹೇಳಿದಲ್ಲ, ಸತ್ಯ ಆದ್ಮೇಲೆ ನಾನು ಹೇಳುವುದು ಏನು ಪ್ರಯೋಜನ ಇಲ್ಲ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಅಂತ ಅನ್ಸ್ಕೊಂಡ್ರೆ ವೇಸ್ಟ್. ನನ್ನ ಚಾನಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನೋಡಿ ಗೈಸ್. ಗರ್ಲ್ ಫ್ರೆಂಡ್ ಕಾಲ್ ಮಾಡ್ತಾಳೆ ಗೈಸ್. ಹಲೋ ಏನಕ್ಕ ಈ ಬಾಟ್ಲಾಗ ಎಲ್ಲಿ ಬರ್ತೀನಿ ಇಷ್ಟ. ನಮ್ಮದು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸೊ ನನ್ನ ಚಾನಲ್ನ ಯಾರಾದರೂ ಮೊದಲಿನ ಬಾರಿಗೆ ನೋಡ್ತಿದ್ರೆ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಯಶು. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೆ. ಸೊ ಯೂಶಲಿ ನಾನು ಕೆಲಸಕ್ಕೆ ಹೋಗ್ಬೇಕಂದ್ರೆ ನಾನು ಬೆಳಗ್ಗೆ ಬೇಗ ಎದ್ದೊಳ್ತೀನಿ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದು, ಸೊ ಎದ್ದಿದ ತಕ್ಷಣ ನನ್ನ ಕೆಲಸ ಏನಪ್ಪ ಅಂತಂದರೆ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟೆಲ್ಲ ಮಡ್ಚಿ ಆಮೇಲೆ ರೂಮೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು. ಸೊ ವೀಕೆಂಡಲ್ಲಿ ನನ್ನ ಕೆಲಸ ಏನಂತಂದರೆ ವೀಕ್ಡೇಸಲ್ಲಿ ಏನಾದರೂ ನನ್ನ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ರೆ ಅದನ್ನೆಲ್ಲ ಕೂಡ ನಾನು ವೀಕೆಂಡ್ಸಲ್ಲಿ ನಾನು ಮಾಡ್ಕೋತೀನಿ. ವೀಕ್ಡೇಸಲ್ಲಿ ಕ್ಲೀನ್ ಮಾಡಿಲ್ಲ ಅಂದರೂ ಕೂಡ ನನ್ನ ರೂಮ್ ನೀಟಾಗೇ ಇರುತ್ತೆ. ನೀಟಾಗಿಲ್ಲ ಅಂತಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ನಾನೊಂಥರ OCD ಪರ್ಸನ್ ಗೈಸ್. ನನಗೆ ಎಲ್ಲನೂ ಕೂಡ ನೀಟಾಗಿರಬೇಕು ಆ್ಯಂಡ್ ಥಿಂಗ್ಸ್ ಎಲ್ಲನೂ ಕೂಡ ಎಲ್ಲಿರಬೇಕು ಅಲ್ಲೇ ಇರಬೇಕು. ಇಲ್ಲ ಅಂತಂದರೆ ನಾನು ಒಂಥರ ನನಗೆ ಫುಲ್ ಮೈಂಡೆಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ. ಒಂದೊಂದ್ಸಲ ರೂಮ್ ನೀಟಿಲ್ಲ ಅಂತ ಅಂದ್ಬಿಟ್ಟು ನನಗೆ ಮಲ್ಗೋಕ್ಕಾಗದೆ ಅರ್ಧ ರಾತ್ರಿ ಎದ್ದು ಕ್ಲೀನ್ ಮಾಡಿರೋದು ಉಂಟು ಗೈಸ್. ಇಲ್ಲಿ ನಮ್ಮ ಮನೆ ಹತ್ರ ನೋಡಿ ಗಣೇಶನೆಲ್ಲನೂ ಮಾರೋದಕ್ಕೆ ಅಂದ್ಬಿಟ್ಟು ಶಾಪ್ಗೆ ತಂದಿಟ್ಟಿದ್ದಾರೆ. ನನ್ನ ರೂಮಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹಾಲಿಗೆ ಬಂದು ಸ್ವಲ್ಪ ಟೀ ಕುಡಿದು ನಮ್ಮಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅದಾದಮೇಲೆ ಮತ್ತೆ ನಾನು ರೂಮ್ಗೆ ಹೋಗಿ ಸ್ವಲ್ಪ ಬಟ್ಟೆಗಳೆಲ್ಲ ಕೂಡ ಜೋಡಿಸ್ಕೊಳ್ಳೋದಿತ್ತು. ಸೊ ಅದನ್ನು ಜೋಡಿಸ್ಕೊಂಡೆ. ಆ್ಯಕ್ಚುಲಿ ಸ್ವಲ್ಪ ಮೆಸ್ಸಿ ಆಗಿದೆ ನನ್ನ ಕಬೋರ್ಡ್, ಯಾಕಂದರೆ ನೀಟಾಗಿ ನಾನು ಜೋಡಿಸ್ಕೊಂಡಿಲ್ಲ. ಬಿಕಾಸ್ ಮೂವಿಗೆ ಹೋಗ್ಬೇಕಾಗಿರೋದ್ರಿಂದ ನನಗೆ ಅಷ್ಟು ಟೈಮ್ ಇರಲಿಲ್ಲ ನೀಟಾಗಿ ಜೋಡಿಸ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಎಲ್ಲ ಜೋಡಿಸ್ಕೊಂಡೆ. ಇವತ್ತು ಮೂವಿಗೆ ನಾನು ಒಂದು ಸ್ಕರ್ಟ್ ಹಾಕೋತಾ ಇದ್ದೀನಿ. ಇದು ಬಂದು 3/4 ಸ್ಕರ್ಟ್. ಸೊ ಇದಕ್ಕೆ ಒಂದು ವೈಟ್ ಟೀ ಶರ್ಟ್ ಟಾಪ್ ಯಾವುದಾದ್ರು ಒಂದು ಹಾಕೋತೀನಿ. ಯೂಶಲಿ ಏನಂತಂದರೆ ನಾನು ನಾಳೆ ಏನಾದರೂ ಎಲ್ಲರೂ ಹೋಗಬೇಕು ಅಂತ ಇದ್ದರೆ, ಇಲ್ಲ ಆಫೀಸ್ಗೆ ಆಗಲಿ ಎಲ್ಲೇ ಆಗಲಿ, ನಾಳೆ ಏನು ಡ್ರೆಸ್ ಹಾಕೋತೀನಿ ಅಂತ ಅಂದ್ಬಿಟ್ಟು ಇವತ್ತೇ ನಾನು ಎಲ್ಲನೂ ನೀಟಾಗಿ ಎತ್ತಿಟ್ಕೊಂಡಿರ್ತೀನಿ. ಯಾಕಂದರೆ ನಾಳೆ ಬೆಳಗ್ಗೆ ಎದ್ದು ಹರಿಬರಿಯಲ್ಲಿ ಯಾವ್ದು ಹಾಕೊಳ್ಳೋದು ಅಂತ ಅಂದ್ಬಿಟ್ಟು ಹುಡ್ಕೋಷ್ಟರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ನಾಳೆ ಏನು ಹಾಕೋಬೇಕು ಅನ್ನೋದನ್ನು ನಾನು ಇವತ್ತೇ ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿರ್ತೀನಿ. ಈವನ್ ಇಯರಿಂಗ್ಸ್ ಆಗಲಿ ಇಲ್ಲ ಏನಾದರೂ ಪ್ರತಿಯೊಂದು ಡ್ರೆಸ್ಗೆ ಏನು ಮ್ಯಾಚ್ ಆಗುತ್ತೆ ಎಲ್ಲನೂ ಕೂಡ ನಾನು ನಾಳೆ ಹಾಕೊಳ್ಳೋದನ್ನು ನಾನು ಇವತ್ತೇ ಎತ್ತಿಟ್ಕೊಂಡಿರ್ತೀನಿ. ಯಾವಾಗೂ ಅಷ್ಟೇ ನಾನು ಇದೇ ಥರನೇ ನಾನು ಫಾಲೋ ಮಾಡೋದು. ಸೊ ನೀವು ಕೂಡ ಇದೇ ಥರನೇ ಫಾಲೋ ಮಾಡಿ, ಒಂದು ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಏನಪ್ಪ ವಿಷಯ ಅಂತ ಅಂದರೆ 1:15ಗೆ ಬಂದು ಸಿನಿಮಾ ಇರೋದು. ನಾವಿವತ್ತು ಹೋಗ್ತಾ ಇರೋದು ಸಿನಿಮಾ ಬಂದುಬಿಟ್ಟು ಸೂ ಫ್ರಮ್ ಸೋ ಅಂತ ಅಂದ್ಬಿಟ್ಟು. ಸೊ ಇದ್ರ ಬಗ್ಗೆ ನಾನು ರೀಲ್ಸಲ್ಲಾಗಲಿ ವಿಡಿಯೋಸಲ್ಲಾಗಲಿ ತುಂಬಾ ರಿವ್ಯೂಸ್ ನೋಡಿದ್ದೀನಿ. ಅಂದರೆ ತುಂಬ ಮೂವಿ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಫ್ರೆಂಡ್ ಬರ್ತಾಳೆ, ಅವಳು 12 o'clockಗೆ ಬರೋಕ್ಕೆ ಹೇಳಿದ್ದೀನಿ. ಸೊ ಅವಳು ನಾನು ಬೈಕಲ್ಲಿ ಹೋಗ್ತೀನಿ ಆ್ಯಂಡ್ ಅಲ್ಲಿಂದ ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಅಲ್ಲೇ ಬರ್ತಾರೆ. ಸೊ ಇವಾಗ ನಾನು ರೆಡಿ ಆಗ್ಬಿಟ್ಟು ಕೂಡ ನಾನು ಮುಖ ತೊಳೆದಿಲ್ಲ, ಏನೂ ಇಲ್ಲ. ಸೊ ಇವತ್ತು ವೀಕೆಂಡ್ ಅಲ್ವಾ, ಸ್ಯಾಟರ್ಡೆ ಸಂಡೇ. ಸೊ ವೀಕೆಂಡ್ ಯಾವಾಗಲೂ ಇದೇ ಥರನೇ. ಇಷ್ಟೊತ್ತಾದ್ರೂ ಕೂಡ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 10:30 11 ಆಗಿದೆ. ಸೊ ಇಷ್ಟೊತ್ತಾದ್ರೂ ಕೂಡ ಏನು ಹಿಂಗೆ ಇರ್ತೀವಿ ವೀಕೆಂಡಲ್ಲಿ. ಆ್ಯಂಡ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲನೂ ಕೂಡ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಅವರು ನನಗೆಲ್ಲ ಸಿಗ್ತಾ ಇರೋದು. ಸೊ ಅವನು ಕೂಡ ಮಾತಾಡ್ಸೋಣ. ಸೊ ಮೂವಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಈಗ ನಾವು
ಗೈಸ್ ಈ ಬೆಕ್ಕು ನೋಡಿ ನಾವು ರೆಂಟ್ ಹೌಸಲ್ಲಿ ಇದ್ವಿ, ಯಾಕಂದರೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ರು. ಸೊ ಅದಕ್ಕೆ 1 ವರ್ಷ ನಾವು ರೆಂಟ್ ಹೌಸಲ್ಲಿ ಇದ್ರಿ. ಸೊ ಅವಾಗ ಅಲ್ಲಿದ್ದಿದ್ದು ಈ ಬೆಕ್ಕು. ಸೊ ಅದಾದಮೇಲೆ ನಾವು ಇಲ್ಲಿಗೆ ಶಿಫ್ಟ್ ಆದಮೇಲೆ ಅದು ಅಲ್ಲೇ ಇದ್ಬಿಡ್ತು. 1 ವರ್ಷ ಆದಮೇಲೆ ಮತ್ತೆ ಇಲ್ಲಿಗೆ ಹುಡ್ಕೊಂಬಂದಿದ್ದೆ ನೋಡಿ ಗೈಸ್. ಅದಕ್ಕೆ ಎಲ್ಲಿಂದ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಮತ್ತೆ ನಮ್ಮ ಮನೆಗೆ ಹುಡ್ಕೊಂಬಂದಿದೆ. ಸೊ ಫೈನಲಿ ಎಲ್ಲ ರೆಡಿ ಆಯಿತು, ಈಗ ಹೊಡ್ತಾ ಇದ್ದೀವಿ. ಸೊ ಇದು ನನ್ನ ಔಟ್ಫಿಟ್ ಗೈಸ್. ನೋಡಿ ಇಲ್ಲಿ ಯಾರಿದ್ದಾರೆ ಅಂದ್ಬಿಟ್ಟು ರಾಜ್. ಸೊ ಈಗ ನಾನು ರಾಜ್ ಹೋಗ್ತಾ ಇರೋದು, ಅವಳು ಬೈಕ್ ತಂದಿದ್ದಾಳೆ ಗೈಸ್. ರಾಜ್ ನ್ಯೂ ಬೈಕ್ ಇದು, 3 ಮಂತ್ಸ್ ಗೈಸ್, ಹೊಸ ಬೈಕ್. ಸೊ ಫಸ್ಟ್ ಟೈಮ್ ಹತ್ತಾ ಇರೋದು ನಾನು ಹೊಸ ಬೈಕಲ್ಲಿ. ಕೂರ್ಲಾ? ಗೈಸ್ ದಿಸ್ ಇಸ್ ಶಿವ ಅಂತ ಅಂದ್ಬಿಟ್ಟು ನನ್ನ ಸ್ಕೂಲ್ ಫ್ರೆಂಡ್ ಅಷ್ಟೇ. ಆ್ಯಂಡ್ ಇದು ಒಂದು ರಾಜ್, ಗೊತ್ತಲ್ವಾ ಗೈಸ್. ಮತ್ತು ಇನ್ನೂ 3 ಮೆಂಬರ್ಸ್ ಬರಬೇಕು. ಸೊ ಅವ್ರಿಗೋಸ್ಕರ ವೆಯ್ಟಿಂಗ್. ಸೊ ಆಲ್ರೆಡಿ ನೋಡಿ ನಾವು ಗರ್ಲ್ಸ್ ಬಂದ್ಬಿಟ್ಟು ಇಲ್ಲಿ ಬಾಯ್ಸ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ ಎಂಥ ಕಾಲ. ಎಲ್ಲರೂ ಏನು ಹುಡುಗರು ಬಂದ್ಬಿಟ್ಟು ಹುಡುಗಿರಿಗೆ ವೆಯ್ಟ್ ಮಾಡೋದು ನೋಡಿದ್ದೀನಿ. ಇಲ್ಲಿ ಉಲ್ಟಾ, ಹುಡುಗಿರು ಬಂದು ಹುಡುಗರು ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. ಈ ಗಾಡಿ ಬಂದ್ಬಿಟ್ಟು ರಾಜ್ ಈಗ ರೀಸೆಂಟಾಗಿ ತೊಗೊಂಡಿರೋದು. ಚೆನ್ನಾಗಿದೆ ಅಲ್ವಾ ಕಲರ್? ಎಷ್ಟಾಯಿತು? 1,70,000 ಗೈಸ್. ನನಗೆ ಕಲರ್ ಇಷ್ಟ ಆಯಿತು, ಇದು ಕಲರ್ ಗೈಸ್. ಈ ಗಾಡೀಲಿ ಏನೇನು ಫ್ಯೂಚರ್ಸ್ ಇದೆ ಅಂದ್ಬಿಟ್ಟು ರಾಜ್ ಹೇಳ್ತಾಳೆ. ಈಗ ಹೇಳಿ. ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಇದು. ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಆಗುತ್ತಂತೆ ಇಲ್ಲಿ ಮೇಡಮ್. ಆಮೇಲೆ ಇಲ್ಲಿ ಮ್ಯಾಪ್ ನೋಡ್ಬೋದಂತ ಇಲ್ಲೇ. ಅದಾದ್ಮೇಲೆ ಇನ್ನೇನಿದೆ, ಮತ್ತೆ ಹಿಂದೆ ಚಾರ್ಜ್ ಕೂಡ ಹಾಕ್ಬೋದು. ಅದಾದ್ಮೇಲೆ ಚಾರ್ಜ್ ಇಲ್ಲಿ ಚಾರ್ಜ್ ಪಾಯಿಂಟ್ ಇಲ್ಲ ಅಂತೆ. ಅಲ್ಲ, ಇದಕ್ಕೆ ನಾರ್ಮಲ್ ಆಗಿ ಏನೋ ಪ್ರಾಬ್ಲಮ್ ಇದ್ರೆ ಹಿಂದೆ ಒಂದು ಕನೆಕ್ಟಿವಿಟಿ ಇದೆ. ಕನೆಕ್ಟಿವಿಟಿ ಲ್ಯಾಪ್ಟಾಪ್ ಆನ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಏನು ಪ್ರಾಬ್ಲಮ್ ಇದೆ ಅಂತ. ಹೌದಾ? ನೋಡಿ ಗೈಸ್, ಇಷ್ಟೆಲ್ಲ ಫೀಚರ್ಸ್ ಇದೆ. ಅಂದ ಇಲ್ಲೊಬ್ಬ ಹೀರೋ ಕಂದಲೇ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಹಾಯ್ ಮಾಡು. ನೋಡಿ ಗೈಸ್, ಇವನು ನನ್ನ ಫ್ರೆಂಡ್ ಪುರುಷೋತ್ತಮ ಅಂದ್ಬಿಟ್ಟು. ಗೈಸ್ ಇಲ್ಲಿ ತಿಂಡಿ ತೊಗೊಳಕ್ಕೆ ಬಂದಿದ್ದಾರೆ. ಮೂವಿ ಇನ್ನೂ ಸ್ಟಾರ್ಟೇ ಆಗಲಿಲ್ಲ, ಆಗಲೇ ಪಾಪ್ಕಾರ್ನು. ಫಸ್ಟ್ ತಿನ್ಬೇಕು ಇವ್ರಿಗೆ. ಮೂವಿ ನೋಡ್ದಿದ್ರು ಪರವಾಗಿಲ್ಲ, ಫಸ್ಟ್ ತಿನ್ಬಿಡ್ಬೇಕು. ಜನ ನಾವಿದ್ದೀವಿ, ಇನ್ನೂ 2 ಬರಬೇಕು. ಅವ್ರು ಇನ್ನೂ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ನೋಡೋಣ ಯಾವಾಗ ಬರ್ತಾರೆ ಅಂದ್ಬಿಟ್ಟು ನಾವು ಹೋಗ್ಬಿಟ್ಟು ಆಲ್ರೆಡಿ ಕೂತಿರ್ತೀವಿ, ಯಾಕಂದರೆ ಮೂವಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವನು ನಗ್ತಾನೆ ಗೈಸ್. ನನ್ನ ವಿಡಿಯೋ ಮಾಡೋಕ್ಕೆ ಎತ್ತಿದ್ರೆ ಸಾಕು ನಗ್ತಾ ಇರ್ತಾನೆ. ಇಂಟ್ರೋವರ್ಟ್. ಎಂತ ಮಾಡ್ತೀಯ ಅಶೋಕ? ಗೈಸ್ ದಿಸ್ ಇಸ್ ಪ್ರಮೋದ್ ಅಂತ ಅಂದ್ಬಿಟ್ಟು ನನ್ನ ಸ್ಕೂಲ್ ಫ್ರೆಂಡ್. ಹಾಯ್ ಮಾಡು. ಹಾಯ್. ಮತ್ತೆ ಹೆಂಗಿತ್ತು ಮೂವಿ? ಸೂ ಫ್ರಮ್ ಸೋ ಅಂತಂದ್ರೆ ಏನು ಹೇಳು? ಆ ಮೂವಿಲಿ ಹೇಳಿದ್ರು ಸುರಕ್ಷಾ ಫ್ರಮ್ ಸೋಮೇಶ್ವರ. ಸುಲೋಚನಾ ಫ್ರಮ್ ಸೋಮೇಶ್ವರ. ಸುರಕ್ಷಾ ಅಲ್ಲ, ಸುಲೋಚನಾ. ಸಾರಿ, ಕಲ್ಪನಾ. ಸುಲೋಚನಾ ಫ್ರಮ್ ಸೋಮೇಶ್ವರ. ನಾನು ಆಚೆ ಇದ್ದಿದ್ದ ಕಾರಣ ಒಂದು 20 ನಿಮಿಷ ಆದ್ಮೇಲೆ ಬಂದಿದೆ. ಹೌದು ಗೈಸ್. ಇವನಾದ್ರೂ ಅಟ್ಲೀಸ್ಟ್ ಬಂದ. ಕೀರ್ತಿಶ್ ಅವನು ಬಂದೇ ಇಲ್ಲ. ಅವನಿಗೆ ಹುಡುಗಿನಂದ್ರೆ ಸ್ವಲ್ಪ ಮುಜುಗರ. ಎಂಥದೂ ಇಲ್ಲ ಎಲ್ಲ ಬರೀ ಡವು. ಸೊ ಗೈಸ್ ಎಲ್ಲ ಫಿಲ್ಮ್ ಮುಗಿಸ್ಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ಈಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು ಪ್ಲ್ಯಾನಿಂಗ್ ಗೈಸ್. ಫೈನಲಿ ಇಲ್ಲಿ ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನನ್ನ ವೀಡಿಯೋ ಮಾಡೋಕ್ಕೆ ತಿರ್ಸಕ್ಕೆ ಇವನು ಹಿಂಗೆ ನಗಾಡ್ತಾನೆ ಅಂದರೆ ನನಗೆ ಮಾಡೋದೇ ಬೇಡ ವೀಡಿಯೋ ಅಂತ ಅನ್ಸ್ಬಿಡುತ್ತೆ. ನೀನು ನಗ್ತಿಯಲ್ಲ ನನಗೆ, ಅದಕ್ಕೆ ನಂಗೊಂಥರ ಅನಿಸುತ್ತೆ. ಸೊ ಗೈಸ್ ಈಗ ಫೈನಲಿ ಯಾವುದಿದು ಲಿಡ್ ಬಾಕ್ಸ್, ಇದು ಬಂದು ದಿವ್ಯಾ ಸ್ಟ್ರೀಟ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಸೊ ಇನ್ನೂ 3 ಮೆಂಬರ್ಸ್ ಬರ್ತಾರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ನೋಡೋಣ ಒಳಗಡೆ ಎಲ್ಲ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅಷ್ಟೇ ಗೈಸ್. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಇದು ಫಸ್ಟ್ ಇವಳನ್ನ ಕೇಳೋಣ. ಹೆಂಗಿತ್ತು ರಾಜ್ ಮೂವಿ? ಓಕೆ
ನನಗೆ ಓಕೆ ಓಕೆ ಅಂತ ಅನಿಸಿದ್ದು. ಅಂದರೆ ಇವಳಿಗೆ ಅರ್ಥ ಆಗಲ್ಲ ಅನ್ಸುತ್ತೆ ಮೇ ಬಿ. ಅದು ಏನು ಮಂಗಳೂರು ಸ್ಲ್ಯಾಂಗ್ ಅದು ಆ ಥರ ಅಲ್ಲ, ಸೊ ಅದಕ್ಕೆ ಮೇ ಬಿ ಅರ್ಥ ಆಗಿಲ್ಲ ಅನಿಸುತ್ತೆ. ಬಟ್ ನನಗೆ ಇಷ್ಟ ಆಯಿತು ಮೂವಿ. ಆ್ಯಂಡ್ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಇತ್ತು ಅಂತ ಹೇಳ್ಬೋದು. ಚೆನ್ನಾಗಿದೆ, ಲಾಸ್ಟ್ ಚೆನ್ನಾಗಿದೆ, ಒಪ್ಕೊತೀನಿ. ನೀವು ಎಲ್ಲರೂ ಹೋಗಿ ನೋಡಿ, ಚೆನ್ನಾಗಿದೆ ಮೂವಿ. ಡಿಸಪಾಯಿಂಟ್ಮೆಂಟ್, ಯಾಕಂದ್ರೆ ಅವ್ನ ಸಾಯಿಸಿಲ್ಲ ಅಂತ. ಯಾರನ್ನ? ಅವನ್ನ ಅದೇ ಹ್ಯಾಸ್ ಮಾಡ್ತಾನಲ್ಲ ಅವನು. ಓಕೆ ಓಕೆ, ಸುಮ್ಮನೆ ಒಬ್ಬರು ಬಿಟ್ಬಿಡ್ತಾರೆ ವೇಸ್ಟ್. ಸೊ ಅಷ್ಟೇ ಗೈಸ್. ಈಗ ಒಳಗಡೆ ಹೋಗ್ಬೇಕು ಅವರೆಲ್ಲ ಬಂದಮೇಲೆ. ಬಂದಮೇಲೆ ಒಬ್ಬ ಇದ್ದಾನೆ, ಅವನು ಮೂವಿ ಟಿಕೆಟ್ ಬುಕ್ ಮಾಡಿಬಿಟ್ಟು ಮೂವಿಗೆ ಬಂದಿಲ್ಲ ಗೈಸ್. ಸೊ ಅವನು ಕೂಡ ನಾನು ತೋರಿಸ್ತೀನಿ, ಸರಿಯಾಗಿ ಹೋಗ್ಯೋಣ ಅವನಿಗೆ, ತೋರಿಸ್ತೀನಿ ಅದು ಕೂಡ. ಆ್ಯಂಡ್ ಇದು ಬಂದ್ಬಿಟ್ಟು ದಿವ್ಯಾಶ್ರೀ ಟೆಕ್ ಪಾರ್ಕ್ ಗೈಸ್. ಇವರೇ ನೋಡಿ, ಇವನೇ ಲೇಟಾಗಿ ಬಂದಿದ್ದು. ಇವ್ ಮೂವಿಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದೇ ಇಲ್ಲ ನೋಡಿ ಗೈಸ್. ಏನು ಇಟ್ಸ್ ಮೀ ನಿಂತಲ್ಲ ಫ್ರೆಂಡ್ಸ್, ಅವ್ಳು ಹೇಳಿರೋದು 100% ಸುಳ್ಳು, ನಂಬಕ್ಕೆ ಹೋಗ್ಬೇಡಿ. ಅಲ್ಲಿ ಎಲ್ಲರೂ ಬಂದರು ಲಾಗಲ್ಲಿ, ನೀನೊಬ್ಬನೇ ಇಲ್ಲ ಅಂದರೆ ಇನ್ನು ಬಂದಿಲ್ಲ ಅಂತ ಅರ್ಥ. ಡಿಫ್ರೆಂಟ್ ಆಗಿಲ್ಲ ಅಂತ ಅದಕ್ಕೆ ಫ್ರೆಂಡ್ಸ್ ನಾನು ಬರೋಕ್ಕೆ ಹೋಗಿಲ್ಲ. ಬೇಕಾಯ್ತಾ? ಇಷ್ಟೊತ್ತವರೆಗೂ ಹೇಳಿದ್ದಲ್ಲ ಸುಳ್ಳು. ಕೀರ್ತಿಶ್ ನಿನ್ನ ಮೆಂಟ್ಲು ಅನ್ನೋದು ಇದಕ್ಕೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇವಾಗ ಹೇಳಿರೋದಲ್ಲ ಸುಳ್ಳು. ತುಂಬ ಒಳ್ಳೆ ಹುಡುಗಿ, ನಂಬೇಡಿ. ಇವಾಗ ಕೂಡ ಏನೋ ಕಾಯಿಸ್ತಿದ್ದಾನ. ಹುಡುಗಿನಂಗೆಲ್ಲ ಕಾಯಿಸ್ತಾರ? ನಿನ್ಗೆ ನ್ಯಾಯ ಅನ್ಸುತ್ತಾ? ಬೇಡ ಬಿಡಪ್ಪ. ನೀನೇನು ಹೇಳಿದ್ರು ಅಲ್ಲಿ ಎಡಿಟ್ ಆಗುತ್ತೆ. ಹಾಂ, ನೀನು ನನ್ನ ಬಗ್ಗೆ ಏನಾದರೂ ಹೇಳಿದ್ರೆ ಎಡಿಟ್. ಸೊ ಗೈಸ್, ಎಲ್ಲರೂ ಕೂತಿದ್ದೀವಿ. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಿನ್ನ ಝೂಮ್ ಮಾಡಿ ತೋರಿಸ್ತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಗೈಸ್, ಇವನೇ ಗೈಸ್ ನಗೋದು, ಇವನೇ ಆಫ್ಟರ್ ಅ ಲಾಂಗ್ ಟೈಮ್ ಎಲ್ಲರೂ ಸಿಕ್ಕಿರೋದು. ಸೊ ಏನನ್ನಿಸ್ತಿದೆ? ಮಾತಾಡಿ, ನಿಂಗೇನು ಅನಿಸ್ತಿದೆ ಹೇಳು ನೀನು. ಪ್ರಮೋದು ಇದೇನಿದ್ದು ಹಾರ್ಟ್ ಬ್ರೇಕಾ? ಅದಕ್ಕೆ ನಂದು ಯಾರು ವಿಡಿಯೋ ಮಾಡ್ತಾರೆ ಹೇಳಿ? ನಾನಿದ್ದೀನಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾರು ವಿಡಿಯೋ ಮಾಡ್ತಾರೆ ಗೈಸ್? ಎಲ್ಲರದು ವಿಡಿಯೋ ಮಾಡ್ತೀನಿ. ನನ್ನ ವಿಡಿಯೋದಲ್ಲಿ ನಾನೇ ಜಾಸ್ತಿ ಕಾಣಿಸಲ್ಲ. ಅವಾಗ ಹಿಂಗೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ಲಾಂಗ್ ಟೈಮ್ ಸಿಕ್ಕಿರೋದು. ಇವರೆಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್. ಸೊ ಇವ್ನು ಬಂದು ಶಿವ ಅಂತ ಅಂದ್ಬಿಟ್ಟು, ಇವ್ರು ಬಂದ್ಬಿಟ್ಟು ರಾಜ್. ಇವರು ಆ್ಯಕ್ಚುಲಿ ನನ್ನ PU ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಅಲ್ಲ, ನನಗೆ PU ಅಲ್ಲಿ ಪರಿಚಯ ಆಗಿದ್ದು. ಸೊ ಅದಾದಮೇಲೆ ಇವ್ರು ಬಂದು ಕೀರ್ತಿಶ್ ಅಂದ್ಬಿಟ್ಟು, ಇವ್ರು ನನ್ನ ಸ್ಕೂಲ್ ಫ್ರೆಂಡ್ ಅಲ್ಲ, ನನ್ನ ಟ್ಯೂಷನ್ ಪುರುಷೋತ್ತಮ್ ಅಂದ್ಬಿಟ್ಟು ಅವರು ಕೂಡ ಅಷ್ಟೇ. ಸೊ ಏನು ಗೊತ್ತಾ ಗೈಸ್, ಫಸ್ಟ್ ಎಲ್ಲ ನಾವು ಏನೋ ಟ್ರಿಪ್ಪಲ್ಲಿ ಅನ್ನೋದು ಜಾಸ್ತಿ ಹೋಗ್ತಿದ್ವಿ. ಸೊ ಅದಾದ್ಮೇಲೆ ನಿನ್ ಕೈ ಕೊಡ್ತಾ ಇದ್ದೆ, ಅದು ಹೋಗಕ್ಕೆ ವೆರಿ ಗುಡ್. ಸೊ ಅದಾದ್ಮೇಲೆ ಕೆಲಸ ಸ್ವಲ್ಪ ಬಿಸಿ, ಅದಕ್ಕೋಸ್ಕರ ಏನು ಹೋಗೋಕ್ಕಾಗಿಲ್ಲ. ಸೊ ಇನ್ಮೇಲೆ ನೋಡೋಣ, ಏನಾದ್ರು ಏನು ದೊಡ್ಡದಾಗಿ ಪ್ಲಾನ್ ಮಾಡೋಣ. ಯಾಕೆ ನಿಂತಿದ್ಯಾ? ಇದರ ಅಭಿಪ್ರಾಯ ಅವ್ರು ಇಷ್ಟೊತ್ತೇನೋ ಹೇಳಿದ್ರು. ಅವ್ರು ಹೇಳಿದಲ್ಲ ಸತ್ಯ ಅಂದಮೇಲೆ ನಾನು ಹೇಳುವುದು ಏನು ಪ್ರಯೋಜನ ಇಲ್ಲ ಫ್ರೆಂಡ್ಸ್. ಅದು ಕಟ್. ಸೊ ಮಿಸ್ ಆಯಿತು, ಅಲ್ಲಿಂದ ಬರೋದು ವಾಕ್ ಮಿಸ್ ಆಯಿತು. ನಂದು ಬಾದಾಮ್ ಗೈಸ್. ದಿಸ್ ಇಸ್ ಹೆಸರು ಗೊತ್ತಿಲ್ಲ. ಗೈಸ್, ದಿಸ್ ಇಸ್ ನನ್ನ ಫ್ರೆಂಡ್. ಸೊ ತುಂಬ ದಿವಸ ಆದಮೇಲೆ ಇವನು ಕೂಡ ಸಿಕ್ಕಿರೋದು. ನೋಡಿ ಗೈಸ್, ನನ್ನ ಫ್ರೆಂಡ್ಸ್ ಅಂತ ಅನ್ಸ್ಕೊಂಡ್ರೆ ವೇಸ್ಟ್. ನನ್ನ ಚಾನಲ್ಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನೋಡಿ ಗೈಸ್. ಇವಾಗ ಹುಡುಕ್ತಾನೆ ನನ್ನ ಚಾನಲ್ ತೋರ್ಸು. ಸ್ಟೋರೀಸ್ ಬೈ ಯಶು ವ್ಲಾಗ್ಸ್ ಅಲ್ಲ, ಇವಾಗ ಹುಡುಕ್ತಾ ಇದ್ದಾನೆ. ಗೈಸ್ ನೋಡಿ ಗೈಸ್, ತುಳಿತಾರ ಅಂತಾರಲ್ಲ, ಯಾರೂ ಇಲ್ಲ ಗೈಸ್. ನೋಡಿ ಇವರೇ ನಿಮ್ಮ ಪಕ್ಕದಲ್ಲೇ ಇರ್ತಾರಲ್ಲ, ನಿಮ್ಮ ಫ್ರೆಂಡ್ಸ್ ತುಳಿತಾರೆ ಗೈಸ್. ನೋಡಿ ಎಕ್ಸಾಂಪಲ್ ಇವರೇ ಎಲ್ಲ ಮಾಡಿದ್ದೀನಿ, ಬೆಲ್ ಬಟನ್ ಕೊಟ್ಟಿದ್ದೀನಿ. ನೀನು ವಿಡಿಯೋ ಬಂದ್ರೆ ನಾನೇನು ಮಾಡಲಿ? ಇರು
ಮಾಡಿದ್ದಾನೆ ಇನ್ನು ಹುಡುಕ್ತಾ ಇದೆಯಾ? ಇವಾಗ ಯಾರು ಮಾಡಿದ ಸಿಕ್ಕಾಕೋತಾರೆ ಕಳ್ರು. ಶಿವ ಆಯ್ತು ಶಿವ. ಶಿವ ತೋರ್ಸು, ನೀನು ತೋರ್ಸ್ರಿ, ತೋರ್ಸು, ನೀನು ತೋರ್ಸು. ಗರ್ಲ್ ಫ್ರೆಂಡ್ ಕಾಲ್ ಮಾಡ್ತಾಳೆ ಗೈಸ್. ಹಲೋ ಹೇಳಕ್ಕ, ಓಕೆ, ನಮ್ಮ ಫ್ರೆಂಡ್ಸ್ ಬಂದಿದ್ರು. ಇವಾಗ ಮಾಡಿದ್ನು ಆಲ್ ಅಂತ ಮಾಡು. ಶಿವ ಇವಾಗ ಮಾಡ್ದ. ಈಗ ನನ್ಗೆ ಗೊತ್ತಾಗುತ್ತೆ. ಸೊ ಗೈಸ್ ಮಾಡಿದ್ದಾರೆ, ಪರವಾಗಿಲ್ಲ, ಎಲ್ಲರೂ ಮಾಡಿದ್ದಾರೆ. ಅನ್ನಂತ ಇದ್ದೇ ಇರುತ್ತೆ ಕಮೆಂಟ್. ಥ್ಯಾಂಕ್ ಯು. ಹೆಂಗ್ ಗೊತ್ತಾಗುತ್ತೆ ಮಾಡಿದ್ದೀನಿ ಇಲ್ಲ ಅಂತ. ಲವ್ ಸ್ಟೋರಿ ಬಗ್ಗೆ ಮಾತಾಡ್ತವ್ರೆ. ಬೈಕ್ ನೋಡಿದೆ ಶಾಕ್ ಆಗೋಯ್ತು ಗೊತ್ತಾ ನನಗೆ. ಬೇರೆ ಹಾಕದೆ ಹೋಯ್ತು ಅವರು ಯೂಟರ್ನಿಗೆ. ಈ ಬಾಟ್ಲಾಗ ಎಲ್ಲಿ ಬರ್ತೀರ ಹೆಂಗೋಗುತ್ತೆ ಸೂಪರ್ ಬೈಕ್ ಅಂತ ನಾನು ಆಮೇಲೆ ಗೊತ್ತಾಯ್ತು. ನನ್ನ ಟೈಮ್ ಆಯ್ತು ನಾನು ನೋಡ್ತೀನಿ ಮಾಡೋದು. ಇಟ್ಸ್ ಆಲ್ಮೋಸ್ಟ್ 2 years ಅನಿಸುತ್ತೆ ನಾವು ಈ ಥರ ಎಲ್ಲರೂ ಕೂಡ ಮೀಟ್ ಆಗಿ. ಸೊ ಆವಾಗಲೆಲ್ಲನೂ ನಾವು 1 day ಟ್ರಿಪ್ಸ್ ಅಂತ ಅಂದ್ಬಿಟ್ಟು ಸಖತ್ ಟ್ರಿಪ್ಸ್ ಎಲ್ಲ ಹೋಗಿದ್ದೀವಿ. ಸೊ ಆವಾಗ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಅಂದ್ರೂ ಜಸ್ಟ್ ಪೆಟ್ರೋಲ್ಗೆ ಅರೇಂಜ್ ಮಾಡಿಕೊಂಡು ಫುಲ್ ಎಂಜಾಯ್ಮೆಂಟ್ ಅಂತೂ ಕಡಿಮೆ ಇರಲಿಲ್ಲ. ಬಟ್ ಇವಾಗ ನಮ್ಮ ಹತ್ರ ದುಡ್ಡಿದೆ, ಬಟ್ ನಮಗೆ ಎಂಜಾಯ್ ಮಾಡೋದಕ್ಕೆ ಟೈಮೇ ಇಲ್ಲ. ಸೊ ಆ ಥರ ಆಗಿಬಿಟ್ಟಿದೆ ಲೈಫು. ಸೊ ಇದೆಲ್ಲ ನೆನೆಸ್ಕೊಂಡ್ರೆ ನಮಗೆ ಆವಾಗಿನ ಡೇಸೇ ತುಂಬ ಚೆನ್ನಾಗಿತ್ತು. ನಮ್ಮ ಸ್ಕೂಲ್ ಡೇಸ್ ಆಗಲಿ, ಕಾಲೇಜ್ ಡೇಸ್ ಆಗಲಿ, ಆಗಿನ ಲೈಫೇ ತುಂಬಾ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಸೊ ಇವತ್ತು ಇವನ್ನೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಮೈ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಬೈ ಯಶು. ಆ್ಯಂಡ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದೆನ್ ಕೀಪ್ ಮಿಸ್ಸಿಂಗ್ ಮೀ, ಟೇಕ್ ಕೇರ್, ಬಾಯ್. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು